ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ತಮ್ಮೇಲೆ ನೋಡಿ ಎಲ್ಲ ಅಂದ್ಕೊಂಡಿರ್ತಾರೆ, ಯಾರಪ್ಪ ಇವನು ಫೇಕ್ ರೈಡರ್ ಏನು ಮಾಡ್ದ ಅಂತವ. ಹೌದು, ಇದು ಫೇಕ್ ಯಾರಿಗೂ ಮಾಡಿರೋದಲ್ಲ, ಇವನು ನನಗೆ ಫೇಕ್ ಮಾಡಿರೋದು. ಅದಕ್ಕೋಸ್ಕರನೇ ಇವನ ಬಗ್ಗೆ ಒಂದು ವೀಡಿಯೋ ಮಾಡಬೇಕಾಗಿತ್ತು. ಏನು ಮಾಡ್ದ, ಏನು ಎತ್ತ ಅನ್ನೋದು ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವೀಡಿಯೋನ ಮಿಸ್ ಮಾಡಿದೆ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ನೀವು ನೆಕ್ಸ್ಟ್ ಟೈಮ್ ಮಾರಕ್ಕೆ ಹೋಗಬೇಡಿ ಇಂಥ ರೈಡರ್ಗಳ ಹತ್ರ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವನ ಹೆಸರು ಚಂದ್ರಕಾಂತ್ ಅಂತ. ನಾನು ನಮ್ಮ ಪರ್ಸ್ನಲ್ ಕಸ್ಟಮರ್ದ ಆರ್ಡ್ರ್ ಮಾರ್ಕೆಟಿಂದ ತೊಗೊಂಡು ಬಂದಿದ್ದೆ ಸಾಟರ್ಡೆ. ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಮಾಡಬೇಕಾಗಿತ್ತು ಗೊಲ್ಲಹಳ್ಳಿಗೆ. ಬಟ್ ನನಗೆ ಆ ಕಡೆ ಹೋಗೋಕ್ಕಾಗಲಿಲ್ಲ, ಬೇರೆ ಆರ್ಡ್ರ್ ಒಂದು ಅರ್ಜೆಂಟ್ ಇತ್ತು ಬೊಮ್ಮಸಂದ್ರಕ್ಕೆ. ಡೈರೆಕ್ಟ್ ನಾನೇನು ಮಾಡಿದೆ, ಬೊಮ್ಮಸಂದ್ರ ಬಂದು ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಎಲೆಕ್ಟ್ರಾನಿಕ್ ಸಿಟಿಗೆ 5 ಕಿಲೋಮೀಟ್ರ್ ಹೋಗಬೇಕಾಗಿತ್ತು. ಟೈಮ್ ಕೂಡ ಆಗಿತ್ತು, ಮಳೆ ಬರೋಂಗೆ ಆಗಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಹೋಗಲಿಲ್ಲ, ಮತ್ತೆ ರಾಪಿಡೋನೇ ಬುಕ್ ಮಾಡಿ ಕಳಿಸ್ಬಿಡೋಣ. ಇನ್ನು ಅಲ್ಲಿ ಹೋಗಿ ಬರೋಕ್ಕೆ ಪೆಟ್ರೋಲ್ ಅಷ್ಟೇ ಆಗಿಬಿಡುತ್ತೆ ಅಂತ ನಾನೇ ಮಾಡಿದೆ, ರಾಪಿಡೋ ಬುಕ್ ಮಾಡಿದೆ ಮನೆ ಹತ್ರದಿಂದ. 52 ರೂಪೀಸ್ ಶೋ ಆಯಿತು. ಪಾರ್ಸಲ್ಲೇ ಬುಕ್ ಮಾಡಿದ್ದೆ. ರೈಡರ್ ಕೂಡ ಬಂದ, ಇಮಿಡಿಯೇಟಾಗಿ ಅಕ್ಸೆಪ್ಟ್ ಮಾಡ್ಕೊಂಡೆ. ನಾನು ಪೇಮೆಂಟ್ ಫಸ್ಟೇ ಕೊಟ್ಟಿದ್ದಿಲ್ಲ, ನಾನು ಆವಾಗಲೇ ಇಮಿಡಿಯೇಟ್ ಪೇ ಮಾಡಿಬಿಟ್ಟೆ. ಎಷ್ಟು 52 ರೂಪೀಸ್ ಅಲ್ಲೇ ಪೇ ಮಾಡಿ ಕಸ್ಟಮರ್ದು ನಂಬರ್ ಕೊಟ್ಟು ಕಳಿಸಿ ಸರಿ ಅಂತ ಹೋಗಿ ಅವನು 5 to 10 ಮಿನಿಟ್ಸಲ್ಲಿ ಲೊಕೇಶನ್ ರೀಚ್ ಆಗಿ ಐಟಮ್ ಕೂಡ ಕೊಟ್ಟಿದ್ದಾನೆ. ಕೊಟ್ಟಾದ್ಮೇಲೆ ಕಸ್ಟಮರ್ ಹತ್ರ ಏನು ಮಾಡಿಬಿಟ್ಟಿದ್ರೆ, ಕಸ್ಟಮರ್ ಗೊತ್ತಿಲ್ಲ, ಅವ್ರು ರೆಗ್ಯುಲರ್ ನಮಗೆ ಕೊಡ್ತಾರಲ್ವ ಅಮೌಂಟು 220 ರೂಪೀಸು ಅಷ್ಟೇ ಅಂದ್ಕೊಂಬಿಟ್ಟು ನಾನು ತರೋಕ್ಕಾಗಿಲ್ಲ ಮೆಟೀರಿಯಲ್, ಯಾರೋ ಫ್ರೆಂಡ್ ಹತ್ರ ಕಳಿಸ್ಕೊಟ್ಟಿದ್ದಾರೆ ಅಂತ ಏನು ಮಾಡಿಬಿಟ್ಟಾರೆ. 220 ರೂಪೀಸು ಅವ್ರಿಗೂ ಪೇ ಮಾಡಿದ್ದಾರೆ. ಅವ್ನು ಪೇ ಮಾಡ್ಬೇಕಾದ್ರೆ ಹೇಳ್ಬೇಕಲ್ವ, ಆಲ್ರೆಡಿ ರೈಡರ್ ಪಿಕಪ್ಪಲ್ಲಿ ಕಸ್ಟಮರ್ ಪೇ ಮಾಡಿದ್ದಾರೆ ಅಂತ ಹೇಳೇ ಇಲ್ಲ ಅವನು. ಅಲ್ಲಿ 220 ರೂಪೀಸ್ ಪೇ ಮಾಡಿದ್ದಾರೆ, ಇಸ್ಕೊಂಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದಾನೆ ಸೈಲೆಂಟಾಗಿ. ಅದಾದಮೇಲೆ 1 or 2 ಡೇಸಲ್ಲಿ ನನಗೆ ಗೊತ್ತಾಯಿತು. ಕಸ್ಟಮರ್ ನಾನು ಪೇಮೆಂಟ್ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಆಲ್ರೆಡಿ ನಾನು ಅವತ್ತೇ ಪೇ ಮಾಡಿಬಿಟ್ಟಿದ್ದೀನಿ ನಿಮ್ಮದು ಅಮೌಂಟ್ ಅಂತಾರೆ. ಕೇಳಿದ್ಗೆ ಇಲ್ಲ, ನಾನು ಕಸ್ಟಮರ್ ಅವರು ರೈಡರ್ ನಾನು ಬುಕ್ ಮಾಡಿದ್ದು, ಆ್ಯಕ್ಚುಲಿ ನಾನು ಪೇ ಮಾಡಿದ್ದೀನಿ ಅವರಿಗೆ, ನೀವು ಯಾಕೆ ಮಾಡೋಕೆ ಹೋದ್ರಿ ಅಂತ ಕೇಳಿದ್ಗೆ ನಮಗೆ ಗೊತ್ತಿಲ್ಲ, ನೀವು ಏನು ಹೇಳಿಲ್ವಲ್ಲ, ನೀವು ಮಾರ್ಕೆಟಿಂದ ಕಳಿಸಿರ್ತೀರಿ ಯಾರೋ ಫ್ರೆಂಡ್ ಜೊತೆಲಿ ಅಂತ ಅಂದ್ಕೊಂಡು ನಾನು ಪೇ ಮಾಡಿಬಿಟ್ಟೆ ಅಂತೆ. ಇಮಿಡಿಯೇಟ್ ಅವ್ನ ನಂಬರ್ ಕೂಡ ಸಿಕ್ತು ನನಗೆ, ಪೇ ಮಾಡಿದ್ನಲ್ಲ ಅದರಲ್ಲಿ ಪೇಟಿಎಮ್ಮಲ್ಲಿ ಬಂತು. ನಿನ್ನೆ ಕಾಲ್ ಮಾಡಿದ್ರೆ ಸಂಜೆ 2-3 ಸರಿ ಕಾಲ್ ಮಾಡಿದೆ, ಫೋನ್ ಎತ್ತಾ ಇಲ್ಲ. ಆನಂತರ ಒಂದು ಸರಿ ಫೋನ್ ಪಿಕ್ ಮಾಡ್ದೆ. ಕೇಳಿದ್ರೆ ಏನಂತಾನೆ ಕೇಳಿದೆ, ಏನಪ್ಪ ನೀನು ಪೇಮೆಂಟ್ ಆಗುತ್ತೆ ನನ್ನ ಕಡೆನೂ 52 ರೂಪೀಸ್ ತೊಗೊಂಡಿದ್ದೀಯ ಸಾಟರ್ಡೆ ಒಂದು ಪಾರ್ಸಲ್ ಆರ್ಡ್ರಿಗೆ, ಕಸ್ಟಮರ್ ಹತ್ರ ಹೋಗಿ ಮತ್ತೆ 220 ರೂಪೀಸ್ ಪೇ ಮಾಡಿಸ್ಕೊಂಡು ಹೋಗಿದೆಯಲ್ಲ, ಯಾಕೆ ಈ ಥರ ಡಬಲ್ ಅಮೌಂಟ್ ತೊಗೊಂಡು ಅಂತ ಕೇಳಿದ್ಕೆ ಅಷ್ಟೇ ಫೋನೇ ಕಟ್ ಮಾಡಿಬಿಟ್ಟ. ಮತ್ತೆ ಫೋನೇ ರಿಸೀವ್ ಮಾಡ್ತಾಯಿಲ್ಲ. ಅವಾಗಿಂದ ಒಂದು 50 ಸಲ ಕಾಲ್ ಮಾಡಿದ್ದೀನಿ, ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಅವನ ನಂಬರ್ ವಾಟ್ಸಪ್ಪಲ್ಲೆಲ್ಲ ಕೂಡ ಮೆಸೇಜ್ ಮಾಡಿದೆ, ನೋಡು ನಾನು ಕಂಪ್ಲೇಂಟ್ ಮಾಡಿದರೆ ನಾನು ಅಮೌಂಟ್ ತೊಗೊಳೋದೇನು ದೊಡ್ಡ ವಿಷಯ ಅಲ್ಲ, 5 ನಿಮಿಷಕ್ಕೆ ನಾನು ರೀಫಂಡ್ ಮಾಡಿಸ್ಕೊತೀನಿ, ಬಟ್ ನಿನ್ನ ಐ ಡಿ ಪರ್ಮನೆಂಟ್ ಬ್ಲ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ ನಂದು ಏನಿದೆ ರಿಟರ್ನ್ ಅಮೌಂಟ್ ಪೇ ಮಾಡಿಬಿಡು. ಯಾವುದೇ ಕಾರಣಕ್ಕೆ ನಾನು ಕಂಪ್ಲೇಂಟಲ್ಲಿ ರೇಸ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ನಾವು ಒಬ್ಬರು ಡೆಲಿವರಿ ಬಾಯ್ಸ್, ನಾವು ಈ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀವಿ, ಕಷ್ಟ ಅಂತ ಏನು ತಗೋತ್ತು. ನೀನೇನೋ ಅವ್ರು ಕೊಟ್ಟರು ಅಂತ ದುಡ್ಡು ಆಸೆ ತಗೊಂಡು ಹೋಗಿದೆ, ಇಲ್ಲ ಒಪ್ಕೊತೀನಿ, ಬಟ್ ರೀಫಂಡ್ ಮಾಡಂತ ಮೆಸೇಜ್ ಹಾಕಿದರೆ ಈಗ ಯಾವುದೇ ಥರ ರಿಪ್ಲೈ ಇಲ್ಲ. ಒಂದು ವಾಟ್ಸಪ್ ನಾನು ಕಳಿಸಿರ್ತಕ್ಕಂಥ ವಾಯ್ಸ್ ಮೆಸೇಜ್ ಕೂಡ ಇವತ್ತಿನವರೆಗೂ ನೋಡಿಲ್ಲ, ನಿನ್ನೆ ಕಳಿಸಿದ್ದು ಓಪನ್ ಮಾಡಿ ನೋಡಿಲ್ಲ. ಆ್ಯಂಡ್ ಕಾಲ್ ಮಾಡಿದ್ರೆ ಇವಾಗವರೆಗೂ ಪಿಕ್ ಮಾಡ್ತಾಯಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಲಾಸ್ಟ್ ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ. ಆನಂತರ ಅವರು ಫೋಟೋ ಗಿಟೋ ಎಲ್ಲ ಕೇಳಿದರು, ಪೇ ಮಾಡಿರೋದು, ನಾನು ಪೇ ಮಾಡಿರೋದು, ಕಸ್ಟಮರ್ ಪೇ ಮಾಡಿರೋದು ಎಲ್ಲ ಫೋಟೋ ಇತ್ತು, ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಆದರೆ ರಾಪಿಡೋ ಕಂಪ್ನಿಯಿಂದ ನಾವು ಆಕ್ಷನ್ ತೊಗೊತೀವಿ ಅಂತ ಹೇಳಿದ್ರೆ, ಬಟ್ ಇವತ್ತಿನವರೆಗೂ ರಿಟರ್ನ್ ನನಗೆ ಕಾಲೇ ಬಂದಿಲ್ಲ ನಿನ್ನೆಯಿಂದನೂ. ನೋಡೋಣ ಯಾವಾಗ ಕಾಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಕೂಡ ಇಮಿಡಿಯೇಟ್ ರಿಟರ್ನ್ ಮತ್ತೆ ಕಂಪ್ಲೇಂಟ್ ರೇಸ್ ಮಾಡ್ತಾನೆ ಇರ್ತೀನಿ. ಒಂದು ವಿಚಾರ ಇಲ್ಲಿ ಏನಪ್ಪ ಅಂದರೆ, ಈ ಥರ ಕಳ್ಳನ ಮಕ್ಕಳು ರೈಡರ್ ಇರ್ತಾರಾ ಅಂತ. ಯಾಕೆಂದರೆ ಇಂಥ ಯಾರೋ ಒಬ್ಬರು ಇಬ್ಬರು ಮಾಡ್ತಕ್ಕಂಥ ಕಳ್ತನ ಈ ಥರ ಇದರಿಂದವ ಎಲ್ಲ ರೈಡರ್ಗಳಿಗೂ ಬ್ಯಾಡ್ ನೇಮು. ನಾಳೆ ದಿವಸ ನಮಗಾಗಿದ್ದಕ್ಕೇನೆ ಗೊತ್ತಾಯ್ತು, ನಾಳೆ ದಿವಸ ಕಸ್ಟಮರ್ಗೆ ಆಗಿಬಿಟ್ರೆ ಏನು ಅಂದ್ಕೊಂತಾರೆ ಅವರು, ಏನಪ್ಪ ಈ ಥರ 2 ಕಡೆ ಅಮೌಂಟ್ ತೊಗೊಂಡೋದ್ರಲ್ಲ ರೈಡರ್ಗಳು, ಕಳ್ರಿ ಇವ್ರು ಏನು ಹಿಂಗೆ ಮಾಡ್ತಾರಲ್ಲ ಅಂತ ಬೇಜಾರು ಅನ್ನಲ್ವ. ಎಲ್ಲರೂ ಕೆಟ್ಟ ಹೆಸರು, ಬೈಕ್ ಟ್ಯಾಕ್ಸಿ ರೈಡರ್ ಸರಿ ಇಲ್ಲಪ್ಪ ಅವರು, ಎಲ್ಲ ಕಡೆ ಈ ಥರ 2 ಅಮೌಂಟ್ ತಗೊಂತಾರೆ, ಫೇಕ್ ಮಾಡ್ತಾರೆ ಅಂತ ಅಂದ್ಕೊಳಲ್ವ. ಹಂಗೆ ಆಗಿರೋದು ಇವಾಗ. ಇವನೊಬ್ಬ ಮಾಡಿದ್ಗೆ ಎಲ್ರಿಗೂ ಕೆಟ್ಟ ಹೆಸರು. ನಾನು ವೀಡಿಯೋ ಮಾಡಬಾರ್ದು ಅಂದ್ಕೊಂಡೆ, ಬಟ್ ಅವ್ನು ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ ನನಗೆ. ಅವ್ನ ಕಡೆಯಿಂದವ ಎಷ್ಟು ಸರಿ ಕಾಲ್ ಮಾಡ್ತಾಯಿದ್ದೀನಿ, ಒಂದು ಕಾಲ್ ಪಿಕ್ ಮಾಡ್ತಾಯಿಲ್ಲ, ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಇಲ್ಲ, ವಾಯ್ಸ್ ಮೆಸೇಜ್ಗೆ ರಿಪ್ಲೈ ಇಲ್ಲ. ಅದಕ್ಕೋಸ್ಕರನೇ ಅವ್ನ ಫೋಟೋ ಸಮೇತ ತೆಗೆದು ಅವ್ನೇನು ರಾಪಿಡೋ ಐ ಡಿಯಲ್ಲಿ ಇತ್ತಲ್ಲ ಫೋಟೋ ಕೂಡ ಹಾಕಿದ್ದೀನಿ. ಅವ್ನ ಮೊಬೈಲ್ ಕೂಡ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾರಿಗಾರು ಸಿಕ್ಕಿದರೆ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ ಅವನ್ನ, ಈ ಥರ ಏನಕ್ಕೆ ಮಾಡಿದೆ ಅಂತ ಕೇಳಿ. ಅವ್ನು ಎಲ್ಲೂ ಹೋಗಲ್ಲ, ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾನೆ. ಅವನ ಹೆಸರು ಚಂದ್ರಕಾಂತ್ ವಿ ಅಂತ. ಆ್ಯಕ್ಚುಲಿ ಅವ್ನು ತಮಿಳ್ನಾಡನು. ಅವ್ನು ಕಾಲ್ ಮಾಡಿದ್ರೆ ತಮಿಳಲ್ಲೇ ಬರುತ್ತೆ ಕಾಲು, ಅದು ಬ್ಯುಸಿ ಇದ್ದಾರೆ ಹಂಗೆ ಹಿಂಗೆ ಅಂತ ಹೇಳುತ್ತೆ. ತಮಿಳ್ನಾಡನವನು. ಅಲ್ಲಿಂದ ಇಲ್ಲಿ ಬಂದು ಕನ್ನಡದವ್ರಿಗೆ ಫೇಕ್ ಮಾಡ್ತಾನೆ. ಏನು ಹೇಳ್ಬೇಕು ಇವರಿಗೆಲ್ಲ ಅರ್ಥ ಆಗ್ತಾಯಿಲ್ಲ ನಿಜವಾಗ್ಲೂ. 220 ರೂಪಾಯಿ ತಗೊಂಡೋಗಿ ಇವನೇನು ಬಿಲ್ಡಿಂಗ್ ಕಟ್ತಾನ ಹೇಳಿ, ಪರವಾಗಿಲ್ಲ, ಹೋದ್ರೆ ಹೋಯ್ತು, ತಲೆ ಕೆಡಿಸ್ಕೊಳಲ್ಲ, ಬಿಟ್ಬಿಡ್ತೀವಿ. ಬಟ್ ಏನೋ ಆಸೆ ತಗೊಂಡಿದ್ದಾನೆ, ಅದಕ್ಕೊಂದು ರೆಸ್ಪಾನ್ಸ್ ಮಾಡ್ಬೇಕು. ಕಾಲ್ಗೆ ಏನಕ್ಕೆ ತಗೊಂಡೆ ಏನಾರು ಒಂದು ಹೇಳ್ಬೇಕಲ್ವ, ಏನಕ್ಕೂ ರಿಪ್ಲೈ ಮಾಡ್ತಾಯಿಲ್ಲ ಅವನು. ನಾನು ಕೇಳ್ತಲೇ ಇದ್ದೀನಿ, ನಿನ್ನೆಯಿಂದ ಕಾಲ್ ಮಾಡಿ ಬೇಜಾರಾಗೋಗಿದೆ. ಅದಕ್ಕೆ ಲಾಸ್ಟ್ ಫೈನಲಿ ಯಾವುದೇ ಕಾರಣಕ್ಕೂ ಇಂಥವ್ರ ಹತ್ರ ಐ ಡಿ ಇರಬಾರ್ದು, ಪರ್ಮನೆಂಟ್ ಬ್ಲ್ಯಾಕ್ ಮಾಡಿಸ್ಲೇಬೇಕಂತ ನಾನು ಡಿಸೈಡ್ ಮಾಡಿ ನಿನ್ನೆಯಿಂದ ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ. ಅದು ಫೋಟೋ ಇದೆ ನನ್ನ ಹತ್ರ, ಕಸ್ಟಮರ್ ಪೇ ಮಾಡಿರೋದು, ನಾನು ಪೇ ಮಾಡಿರೋದು ಎರಡೂ ಕೂಡ ಫೋಟೋ ಲಾಸ್ಟಲ್ಲಿ ಹಾಕ್ತೀನಿ, ಚೆಕ್ ಮಾಡಿ ನೋಡಿ. ಚಂದ್ರಕಾಂತ್ ವಿ ಅಂತ ಅವ್ನ ಮೊಬೈಲ್ ನಂಬರ್ ಒಂದೇ ಇದೆ.
ಕಾಲ್ ಮಾಡಿದ್ರೆ ರಿಪ್ಲೈ ಇಲ್ಲ. ನೀವು ಯಾರು ಸಿಕ್ಕಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಆಡಿಯನ್ಸು ಎಲ್ಲರೂ ಅವ್ನು ಸಿಕ್ಕಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಬಿಡಬೇಡಿ. ಈ ಥರ ಒಬ್ಬರಿಂದವ ಹೇಳಂದ್ರೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಏನು ನಾಳೆ ಬೈಕ್ ಟ್ಯಾಕ್ಸಿ ಕೆಲಸ ಮಾಡ್ತಾರಲ್ಲ ಎಲ್ರಿಗೂ ಕೂಡ ಬ್ಯಾಡ್ ನೇಮು. ಯಾರೋ ಈ ಥರ ಮಾಡ್ತಕ್ಕಂಥ ವರ್ಸ್ಟ್ ಕೆಲಸದಿಂದವ ನಿಜವಾಗ್ಲೂ ಏನು 200 ರೂಪಾಯಿ ತೊಗೊಂಡು ಏನು ಮಾಡ್ತಾರೆ ಅಂತ ಅರ್ಥ ಆಗ್ತಾಯಿಲ್ಲ. ಒಂದು ಫೋನ್ ಕಾಲಿಗೆ ರೆಸ್ಪಾನ್ಸ್ ಇಲ್ಲ. ID ಬ್ಲ್ಯಾಕ್ ಆದರೆ ಎಷ್ಟು ಹೋಯ್ತು ಅಲ್ವಾ? ಅದರಿಂದನೇ ಜೀವನ ಮಾಡ್ತಾ ಇರ್ತಾರೆ, ಅದರಿಂದನೇ ತಮ್ಮ ಲೈಫ್ ಕಟ್ಕೊಂಡಿರ್ತಾರೆ. 200 ರೂಪಾಯಿಗೋಸ್ಕರ ತಮ್ಮ ID ಬ್ಲಾಕ್ ಆದರೆ ಮತ್ತೆ ಅವನ ಹೆಸರಲ್ಲಿ ಪರ್ಮನೆಂಟಾಗಿ ಓಪನ್ ಮಾಡೋಕ್ಕಾಗಲ್ಲ ಅವರು ರ್ಯಾಪಿಡೋ ID. ಯಾಕೆಂದರೆ ಗೊತ್ತು ರ್ಯಾಪಿಡೋದಲ್ಲಿ ಏನು ಪ್ರಾಬ್ಲಮ್ ಅಂತವ. ಪಾರ್ಸಲ್ ತಗೋಬೇಕಾರಲ್ಲ ಹೇಳಿರ್ತಾರೆ, ಕಸ್ಟಮರ್ ಹತ್ರ ಯಾವುದೇ ಕಾರಣಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೇಳಬೇಡಿ, ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗುತ್ತೆ ಅಂತ ಸ್ಟಾರ್ಟಿಂಗಲ್ಲೇ ಹೇಳ್ತಾರೆ ಅವ್ರು ಪಾರ್ಸಲ್ ಅಕ್ಸೆಪ್ಟ್ ಮಾಡಿದಾಗಲೇ. ಬಟ್ ಗೊತ್ತಿದ್ದು ಈ ಥರ ಡಬಲ್ ಅಮೌಂಟ್ ತೊಗೊಂಡು ಹೋಗಿದ್ದಾನೆ. 50 ರೂಪಾಯಿ ತೊಗೊಂಡಿದ್ರೆ ನಾನು ಏನಿಲ್ಲ ಬಿಟ್ಬಿಡ್ತಾ ಇದ್ದೆ, ನನ್ನ ಹತ್ರ 50 ಅಲ್ಲೊಂದು 50 ಹೋಯ್ತು ಅಂತ. ಬಟ್ 220 ರೂಪೀಸ್ ನಾನು ತೊಗೊಂಡು ಬಂದಿರತಕ್ಕಂಥ ಅಮೌಂಟ್ ಫುಲ್ ಅಮೌಂಟ್ ಅವನು ಇಸ್ಕೊಂಡಿರೋದ್ರಿಂದವ ಯಾವುದೇ ಕಾರಣಕ್ಕೂ ನಾನು ಬಿಡೋ ಮಾತೇ ಇಲ್ಲ. ಇಂಥ ಕಳ್ಳನ ಮಕ್ಳಿಗೆ ಮಾತ್ರ ಶಿಕ್ಷೆ ಆಗಲೇಬೇಕು. ಇವನು ID ಪರ್ಮನೆಂಟಾಗಿ ಬ್ಲ್ಯಾಕ್ ಮಾಡಿಸ್ತೀನಿ, ಮುಲಾಜೆ ಇಲ್ಲ. ನಾನು ನಿನ್ನೆಯಿಂದ ಕಾಲ್ ಟ್ರೈ ಮಾಡ್ತಾಯಿದ್ದೀನಿ, ಸಿಗ್ತಾ ಇಲ್ಲ. ಒಂದು ಏನು ಗೊತ್ತಾಗುತ್ತಪ್ಪ ಅಂದರೆ ಇಲ್ಲಿ ಒಬ್ಬರು ಇಬ್ಬರು ಮಾಡ್ತಕ್ಕಂಥ ತಪ್ಪಿಂದ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಎಲ್ಲರಿಗೂ ಬ್ಯಾಡ್ ನೇಮ್ ಇಂಥರಿದ್ದಾವೆ. ಏಕೆಂದರೆ ಎಷ್ಟೋ ಮಿಸ್ಬಿಹೇವ್ ಆಗ್ತವೆ. ಅದರಿಂದನೂ ಎಷ್ಟೋ ನಾನು ವೀಡಿಯೋ ಮಾಡಾಕಿದ್ದೀನಿ. ಕೆಲವರು ಮೆಟೀರಿಯಲ್ ಎತ್ಕೊಂಡು ಹೋಗಿದ್ದಾರೆ, ಅದನ್ನು ಕೂಡ ವೀಡಿಯೋ ಮಾಡಾಕಿದ್ದೀನಿ. ಯಾರ್ಯಾರಿಗೋ ಆಗ್ತಾಯಿತ್ತು ಮಿಸ್ಬಿಹೇವ್, ಫೇಕು, ಅದು ಇದು. ಬಟ್ ಇವತ್ತು ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಒಂದು ಸ್ವಲ್ಪ ಯಾಮಾರಿದ್ಕೆ ಅಷ್ಟೇ. ಜಸ್ಟ್ ನಾನು ಕಸ್ಟಮರ್ಗೆ ಕಾಲ್ ಮಾಡಿ ಒಂದು ಇನ್ಫಾರ್ಮ್ ಮಾಡಿಬಿಟ್ಟಿದ್ರೆ ಸರಿ ಹೋಗ್ತಾಯಿತ್ತು. ನೀವು ಪೇಮೆಂಟ್ ಮಾಡೋಕೆ ಹೋಗ್ಬಿಟ್ಟು ನಾನು ಆಲ್ರೆಡಿ ಪೇಮೆಂಟ್ ಮಾಡಿದ್ದೀನಿ ಅಂತ. ಬಟ್ ನಾನು ಏನೋ ಬೇರೆ ಕೆಲಸದಲ್ಲಿ ಬ್ಯುಸಿ ಆದೆ, ಕಸ್ಟಮರ್ಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ಬಟ್ ಅಷ್ಟರೊಳಗೆ ಅವನು 2 ಕಡೆ ಅಮೌಂಟ್ ತೊಗೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಬಟ್ ಅವಾಗಲೇ ಇಮಿಡಿಯೇಟಾಗಿ ಗೊತ್ತಾಗಿದೆ, ನಾನು ಆಕ್ಷನ್ ತಗೋತಿದ್ದೆ. ಬಟ್ 2 ಡೇಸ್ವರೆಗೂ ನಾನು ಕಸ್ಟಮರ್ ಹತ್ರ ಪೇಮೆಂಟ್ ತೊಗೊಳ್ಳಿಲ್ಲ. ನೆಕ್ಸ್ಟ್ ಆರ್ಡ್ರ್ ಬಂದಾಗ ಹಂಗೆ ಇಸ್ಕೊಂಡು ಬರೋಣ ಬಿಡಿ ಅಲ್ಲೇ ಕೊಟ್ಟು ಅಂದ್ಕೊಂಡು ನಾನೇ ಮಾಡಿದೆ. 2 ದಿವಸ ಕಾಲ್ ಮಾಡಿಲ್ಲ. ನಿನ್ನೆ ಅವ್ರದ್ದು ರಿಟರ್ನ್ ಆರ್ಡ್ರ್ ಇತ್ತು, ಮತ್ತೆ ಮಾರ್ಕೆಟಿಂದ ತೊಗೊಂಡೋಗಿ ಕೊಟ್ಟಾಗ ಪೇಮೆಂಟ್ ಕೇಳಿದಾಗ ನಾನು ಆಲ್ರೆಡಿ ಸ್ಯಾಟರ್ಡೇನೇ ಪೇ ಮಾಡಿಬಿಟ್ಟೆ ಅಂತ ಅವ್ರು ಹೇಳ್ತಾರೆ. ಅವರು ಕೂಡ ಸ್ಕ್ರೀನ್ಶಾಟ್ ಕೂಡ ನನಗೆ ಕಳಿಸ್ಕೊಟ್ರು. ಅದು ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ಪೇಮೆಂಟ್ ಇಸ್ಕೊಂಡು ಹೋಗಿದ್ದಾನೆ ಅಂತ ಇವನು. ಬಟ್ ಈ ಥರ ಎಲ್ಲ ಕೆಲಸ ಏನಕ್ಕೆ ಮಾಡ್ತಾರೆ ಅಂತ ಅರ್ಥ ಆಗ್ತಾಯಿಲ್ಲ ನಿಜವಾಗ್ಲೂ. ಒಳ್ಳೆ ಹುಡುಗರಿಗೂ ಬ್ಯಾಡ್ ನೇಮು, ಒಳ್ಳೆ ಹುಡುಗರು ಕೆಟ್ಟ ಹೆಸರು. ನಿಜವಾಗ್ಲೂ ಒಬ್ಬರು ನೀವು ಮಾಡ್ತಿರಲ್ಲ ಈ ಥರ ಕಚಡ ಕೆಲಸದವ. ಆದಷ್ಟು ಈ ವಿಡಿಯೋ ನೀನು ನೋಡ್ತೀಯ ಅಂತ ಅಂದ್ಕೊಂಡಿರ್ತೀನಿ. ನೋಡಿ ವಿಡಿಯೋ ನೋಡಿದ್ರೆ ಖಂಡಿತ ರೀಪೇಮೆಂಟ್ ಮಾಡು, ರೀಫಂಡು. ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೂ ಬಿಡ್ತೀನಿ ನಿನ್ನ ಬಗ್ಗೆನೇ. ಎಲ್ಲ ಪಬ್ಲಿಸಿಟಿ ಆದಮೇಲೆ ನಿನಗೆ ಮಾನ ಮರ್ಯಾದೆ ಹೋಗುತ್ತೆ. ಯಾಕೆಂದರೆ ತಮಿಳ್ನಾಡಿಂದ ನೀನು ಇಲ್ಲಿಗೆ ಬಂದುಬಿಟ್ಟು ಕನ್ನಡದವ್ರಿಗೆ ಯಾವ ಮಾರ್ಸಿದೀಯ ನೀನು. 220 ರೂಪಾಯಿ ನೀನು ಏನು ಮಾಡ್ತೀಯ ಅಂತ ಗೊತ್ತಿಲ್ಲ ತಗೊಂಡು ಎಷ್ಟೆಷ್ಟೋ ಸಂಪಾದನೆ ಮಾಡ್ತೀರಾ. ಅದೇ ಒಂದು ರ್ಯಾಪಿಡೋ ಕಂಪ್ನಿಯಿಂದ ಜೀವನ ಕಟ್ಕೊಂಡಿದ್ದೀರಾ. ID ಬ್ಲ್ಯಾಕ್ ಆದರೆ ಮುಗಿದೋಯ್ತು, ನೀನು ಬೇರೆ ಡ್ಯೂಟಿ ಮಾಡೋಕ್ಕಾಗತ್ತಾ ಮತ್ತೆ ಹೋಗಿ ಕಂಪ್ನಿಗಳಲ್ಲಿ? ಅರ್ಥ ಮಾಡ್ಕೊ, ಹೇಳ್ತಾಯಿದ್ದೀನಿ. ಅದೇನಿದೆ ಅಮೌಂಟ್ ರೀಫಂಡ್ ಮಾಡು, ನಿನಗೂ ಒಳ್ಳೆಯದು. ಕಂಪ್ಲೇಂಟ್ ಅಂತೂ ರೇಸ್ ಆಗಿದೆ 100%. ಆ ಕಡೆಯಿಂದ ಒಂದಲ್ಲ ಇವತ್ತಲ್ಲ ನಾಳೆ ರ್ಯಾಪಿಡೋ ಕಂಪ್ನಿಯಿಂದ ಕಾಲ್ ಬಂದೇ ಬರುತ್ತೆ. ನಾನಂತೂ ಮುಲಾಜೆ ಇಲ್ಲ. ನಿನ್ನ ಕಾನ್ಫಿಡೆಂಟ್ ಕಾಲ್ ತೊಗೊತಾರೆ ಅವರೇನೆ, ರ್ಯಾಪಿಡೋ ಕಂಪ್ನಿಯಿಂದನೇ ಕಾನ್ಫಿಡೆಂಟ್ ಕಾಲ್ ತೊಗೊತಾರೆ. ಯಾಕಂದ್ರೆ ಪೇಮೆಂಟ್ ಮಾಡಿರ್ತಕ್ಕಂಥ ಪ್ರೂಫ್ ನನ್ನ ಹತ್ರ ಇರೋದ್ರಿಂದವ ನೀನು ಏನೇ ತಪ್ಪಿಸ್ಕೊಳೋಕ್ಕೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಹಂಗಾಗಿ ಯಾವುದೇ ಕಾರಣಕ್ಕೂ ನೀನು ಎಲ್ಲೂ ಹೋಗೋಕ್ಕಾಗಲ್ಲ. ಕಾಲ್ ಬಂದಾಗ ನೀನು ರೆಸ್ಪಾನ್ಸ್ ಮಾಡಲೇಬೇಕು. ರೆಸ್ಪಾನ್ಸ್ ಮಾಡಿಲ್ಲ, ಈಗ ನನಗೆ ಹೆಂಗೆ ಕಾಲ್ ಕಟ್ ಮಾಡ್ತಿದೆಯಾ, ಡಿಲೇ ಮಾಡ್ತಿದೆಯಲ್ಲ, ಅದೇ ಥರ ರ್ಯಾಪಿಡೋ ಕಂಪ್ನಿಗೆ ಏನಾದ್ರು ಇವ್ನು ಡಿಲೇ ಮಾಡಿದ್ರೆ 100% ಅವ್ರಿಗೆ ಗೊತ್ತಾಗುತ್ತೆ ಇವನು ಫೇಕ್ ರೈಡರು, ಅಮೌಂಟ್ ತೊಗೊಂಡಾನೆ ಅಂತ. ಇಮ್ಮಿಡಿಯೇಟ್ ನಿನ್ನ ಅಕೌಂಟ್ ಪರ್ಮನೆಂಟ್ ಬ್ಲಾಕ್ ಆಗುತ್ತೆ, ಮುಲಾಜೆ ಇಲ್ದಂಗೆ. ಅದಕ್ಕೋಸ್ಕರ ಯಾರೇ ಆಗಲಿ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಡೆಲಿವರಿ ಬಾಯ್ಸ್ ಯಾರೇ ಆಗಲಿ, ಡಬಲ್ ಅಮೌಂಟ್ ಯಾರು ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. 10-20 ರೂಪಾಯಿ ಕೇಳಿ ತಗೊಳ್ಳಿ. ಸರ್ ಟ್ರಾಫಿಕ್ ಇತ್ತು ಸರ್, ತುಂಬ ಕಷ್ಟ ಬಿದ್ದು ಬಂದಿದ್ದೀನಿ, ಮಳೆ ಬರ್ತಾಯಿತ್ತು, ಇಲ್ಲ ಏನೋ ಒಂದು ಮೆಟೀರಿಯಲ್ ದೊಡ್ಡದಿದೆ ಸರ್, ಕೇಳಿ ತಗೊಳ್ಳಿ. ಒಂದು 50 ರೂಪಾಯಿ ಎಕ್ಸ್ಟ್ರಾ. ಯಾರು ಇಲ್ಲ ಅನ್ನಲ್ಲ ಕಸ್ಟಮರು, ಯಾರೋ ಒಬ್ಬಿಬ್ಬರು ಕೊಡಲ್ಲ ಅನ್ಬೋದು. ಬಟ್ ಎಲ್ಲರೂ ಹಂಗೆ ಹೇಳಲ್ಲ, ಕೊಟ್ಬಿಡ್ತಾರೆ 50 ರೂಪಾಯಿ ಎಕ್ಸ್ಟ್ರಾ. ಬಟ್ ಈ ಥರವ ಪಿಕಪ್ಪಲ್ಲಿ ಅಮೌಂಟು, ಡ್ರಾಪಲ್ಲಿ ಅಮೌಂಟು, ಡಬಲ್ ಅಮೌಂಟ್ ತೊಗೊಂಡು ಕಸ್ಟಮರ್ಗಳಿಗೆ ಯಾಕೆ ಯಾಮಾರಿಸ್ತೀರ? ಎಲ್ಲರೂ 10 ರೂಪಾಯಿ ಸಂಪಾದನೆ ಮಾಡೋಕ್ಕೆ ತಾನೇ. 10 ರೂಪಾಯಿ ಅಂದರೆ ಯಾರು ಏನು ಪುಕ್ಸಟ್ಟೆ ಯಾರಿಗೂ ಬರೋಲ್ಲ. ದುಡ್ಡಿಗೋಸ್ಕರ ಎಲ್ಲರೂ ಇಷ್ಟು ಕಷ್ಟ ಬೀಳೋದು. ಬಟ್ ಆ ಥರ ಯಾಮಾರಿಸಿ ಮೋಸ ಮಾಡಿ ಇಸ್ಕೊಂಡಿದ್ದು ಎಷ್ಟು ದಿವಸ ಇರುತ್ತೆ ನಿಮ್ಮ ಹತ್ರವ ಅಲ್ವಾ? ಅದಕ್ಕೋಸ್ಕರನೇ ಯಾರೇ ಆಗಲಿ ಕಷ್ಟ ಬಿದ್ದು ಡ್ಯೂಟಿ ಮಾಡ್ತೀರಾ, ಇಲ್ಲ ಅಂತ ಹೇಳ್ತಾರಲ್ಲ ಡೆಲಿವರಿ ಬಾಯ್ಸ್, 10 ರೂಪಾಯಿ ಕೇಳಿ ತೊಗೊಂಡ್ರೆ ಅದೊಂಥರ ಮರ್ಯಾದೆ. ಆದರೆ ಈ ಥರ ಮೋಸ ಮಾಡಿ ಯಾಮಾರಿಸಿ ತಗೊಂಡು ಹೋಗ್ತಿರಲ್ಲ, ಇದು ಮರ್ಯಾದೆನೂ ಹೋಗುತ್ತೆ ನಿಮ್ಮದು. ಅದೇ ನಿಮ್ಮ ಹತ್ರ ಪರ್ಮನೆಂಟ್ ಆಗಿರಲ್ಲ. ಮತ್ತು ಕಂಪ್ಲೇಂಟ್ ಕಸ್ಟಮರ್ಗೆ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಡಬಲ್ ಅಮೌಂಟ್ ನೀವು ಇಸ್ಕೊಂಡು ಹೋಗ್ಬಿಡ್ಬೋದು ಇವತ್ತು. ಬಟ್ ನೆಕ್ಸ್ಟ್ ಆರ್ಡ್ರ್ ಕಸ್ಟಮರ್ಗೆ ಬಂದಾಗ ಅವ್ರು ಇನ್ಫಾರ್ಮ್ ಮಾಡ್ತಾರೆ, ಈ ಥರ ನಾನು ಪೇ ಮಾಡಿದ್ದೀನಿ ಆಲ್ರೆಡಿ ಅಂತ. ಅವಾಗ ಗೊತ್ತಾಗುತ್ತೆ. 2 ದಿನ ಲೇಟ್ ಆದ್ರೂ ಗೊತ್ತಾಗುತ್ತೆ. ಆನಂತರ ನಿಮಗೂ ಪ್ರಾಬ್ಲಮ್ಮು, ನಿಮ್ಮ ಅಕೌಂಟ್ ಬ್ಯಾನ್ ಆಗುತ್ತೆ, ನಿಮಗೊಂದು ಬ್ಯಾಡ್ ನೇಮ್ ಬರುತ್ತೆ. ಸುಮ್ಮನೆ ಇವೆಲ್ಲ ಬೇಡ. ದೇವ್ರು ಎಷ್ಟು ಕೊಟ್ಟಾನೋ ಅಷ್ಟರಲ್ಲಿ ಖುಷಿಯಾಗಿರಿ. ಯಾರೋ ಒಬ್ಬರು ಮಾಡೋ ತಪ್ಪಿಂದ ಎಲ್ರಿಗೂ ಕೆಟ್ಟ ಹೆಸರು ಬರೋದು ಬೇಡ, ಕಂಪ್ನಿಗೂ ಹೆಸರು, ರೈಡರ್ಗಳಿಗೂ ಬ್ಯಾಡ್ ನೇಮು. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಕೇಳ್ಕೊತೀನಿ, ಹುಡುಗ ಎಲ್ಲರೂ ಸಿಕ್ಕಿದರೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ, ಅವ್ನ ನಂಬರ್ ಕೂಡ ಹಾಕ್ತೀನಿ. ಕಾಲ್ ಮಾಡಿ, ಯಾರಾದ್ರೂ ನಮ್ಮ ಆಡಿಯನ್ಸು ಏನಾದ್ರು ರೆಸ್ಪಾನ್ಸ್ ಮಾಡ್ತಾನೆ ಇಲ್ವೋ ಅಂತ ಗೊತ್ತಾಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.